ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರ್ಯಾರಿಗೆ ರೆಸೊನೇಟ್ ಆಗತ್ತೆ ಅಂದರೆ, ಯಾರೆಲ್ಲ ಸಪ್ರೇಷನಲ್ಲಿ ಇದ್ರಾ, ಬ್ರೇಕಪ್ ಸಿಚುಯೇಷನಲ್ಲಿ ಇದ್ರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರಾ, ಮದುವೆ ಆಗಿ ಡಿವೋರ್ಸ್ ಆಗಿದ್ದೀರಾ ಅಂತ ಹೇಳೋರಿಗೆ ಈ ಒಂದು ರೀಡಿಂಗ್ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನು ಅಂತ ಅಂದರೆ, ಸೊ ರಿಕನ್ಸಿಲೇಷನ್ ಯಾವಾಗ ಆಗತ್ತೆ, ಸೊ ರಿಕನ್ಸಿಲೇಷನ್ ಆಗತ್ತಾ ಅನ್ನೋ ಒಂದು ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ. ಸೊ ಸಾಕಷ್ಟು ಜನ ಈ ಒಂದು ರೀಡಿಂಗ್ನ ಪದೇ ಪದೇ ರಿಕ್ವೆಸ್ಟ್ ಮಾಡ್ತಾನೆ ಇದ್ದೀರಾ. ಈ ಒಂದು ರೀಡಿಂಗ್, ಈ ಒಂದು ಟಾಪಿಕ್ ಮೇಲೆ ತುಂಬ ಸತಿ ರೀಡಿಂಗ್ಸ್ ನಾನು ಮಾಡಿದ್ದೀನಿ, ಬಟ್ ಸ್ಟಿಲ್ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಈ ಒಂದು ರೀಡಿಂಗ್ ಅಂತ ಹೇಳ್ಬೋದು. ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್, ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್. ಇವೆರಡೂ ಕ್ರಿಸ್ಟಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಯಾರೆಲ್ಲ ಕಾರ್ನೇಲಿಯನ್ನ ಚೂಸ್ ಮಾಡಿದಿರಾ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರಾ, ರಿಕನ್ಸಿಲೇಷನ್ ಆಗತ್ತಾ, ಯಾವಾಗ ರಿಕನ್ಸಿಲೇಷನ್ ಆಗತ್ತೆ, ಯಾವಾಗ ಎಲ್ಲನೂ ಕೂಡ ಸರಿ ಹೋಗುತ್ತೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ರ, ಏಸ್ ಆಫ್ ಪೆಂಟಿಕಲ್ಸ್ ಇದೆ, 8 ಆಫ್ ಪೆಂಟಿಕಲ್ಸ್, 9 ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಕಪ್ಸ್, ಅದರ ಜೊತೆಗೆ ಐ ಹ್ಯಾವ್ ಏಸ್ ಆಫ್ ಸೋರ್ಟ್ಸ್. ಸೊ ಗೈಸ್, ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂದರೆ, ಸೊ ಕಂಟಿನ್ಯೂಸ್ ಆಗಿ ಪೆಂಟಿಕಲ್ ಕಾರ್ಡೇ ಬಂದಿರೋದ್ರಿಂದ, ಸೊ ಯಾರೆಲ್ಲ ಫಸ್ಟ್ ಪೈಲ್ನ ಚೂಸ್ ಮಾಡಿದ್ರ, ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರಾ, ಡೆಫಿನೆಟ್ಲಿ ಎಸ್, ಹೌದು, ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಖಂಡಿತವಾಗ್ಲೂ ಕೂಡ ಬರ್ತಾ ಇದ್ದಾರೆ. ಅವರ ಜೊತೆಗೆ ರಿಕನ್ಸಿಲೇಷನ್ ಕೂಡ ಖಂಡಿತ ಆಗತ್ತೆ, ನೆರವೇರುತ್ತೆ. ನಿಮ್ಮ ಎಲ್ಲ ವಿಷಸ್ಸು ಫುಲ್ಫಿಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ನಿಮ್ಮ ಎಲ್ಲ ಕನಸುಗಳು ಈ ಒಂದು ವ್ಯಕ್ತಿಯ ಜೊತೆಗೆ ಏನು ನೀವು ಮಾಡ್ತಾ ಇದ್ದೀರಾ ಎಲ್ಲಾನು ಕೂಡ ಮ್ಯಾನಿಫೆಸ್ಟೇಷನ್ಸ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಜೊತೆಗೆ ನಿಮ್ಮ ಲೈಫಲ್ಲಿ ವಾಪಸ್ ಬರಬೇಕು ಅಂತ ತುಂಬಾನೇ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ 8 ಆಫ್ ಪೆಂಟಿಕಲ್ಸ್ ಇದೆ. ಸೊ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಲೈಫಲ್ಲಿ ಇವಾಗ ಬರಬೇಕು, ರಿಸ್ಕ್ನ ತಗೊಳ್ಬೇಕು, ಕಾಂಟ್ಯಾಕ್ಟ್ ಮಾಡಬೇಕು, ನೀವು ಎಲ್ಲಿದ್ದೀರಾ ಅಲ್ಲಿ ಬಂದು ಮೀಟ್ ಆಗಬೇಕು ಅಂತ ಈ ಒಂದು ವ್ಯಕ್ತಿಗೆ ಖಂಡಿತವಾಗ್ಲೂ ಕೂಡ ಯೋಚನೆಗಳಿದೆ ಅಂತ ಹೇಳ್ಬೋದು. ಸೊ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಎಸ್, ಖಂಡಿತವಾಗ್ಲೂ ಕೂಡ ಎಲ್ಲಾನು ಕೂಡ ಸರಿ ಮಾಡಿಕೊಂಡು ಈ ಒಂದು ವ್ಯಕ್ತಿ ಜೊತೆಗೆ ನಾನು ಫ್ಯೂಚರಲ್ಲಿ ರಿಲೇಶನ್ಶಿಪ್ ಅಲ್ಲಿ ಒಟ್ಟಿಗೆ ಕಮಿಟೆಡ್ ರಿಲೇಶನ್ಶಿಪ್, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ನನಗೆ ಸಿಗಬೇಕು ಈ ಒಂದು ವ್ಯಕ್ತಿ ಜೊತೆಗೆ ಅಂತ ಡೆಫಿನೆಟ್ಲಿ ಅವರು ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರೆ. ಮ್ಯಾನಿಫೆಸ್ಟೇಷನ್ ದ ಸೆನ್ಸ್ ಅವರು ಕೂಡ ತುಂಬಾ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಒಂದು ಮಿರಾಕಲ್ ಆಗಲಿ, ಹೇಗಾದ್ರೂ ನನ್ನ ಲೈಫಲ್ಲಿ ಒಂದು ಒಳ್ಳೇದಾಗ್ಲಿ ಅಂತ ತುಂಬಾನೇ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ತುಂಬಾ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ. ಆ್ಯಂಡ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಕೇರ್ ಇದೆ, ಲವ್ ಇದೆ. ತುಂಬಾನೇ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾನೇ ಅವ್ರಿಗೆ ಲೈಕ್ ಹೌ ದೇ ಫೀಲ್ಸ್ ಅಂತಂದ್ರೆ ದೇ ಮಿಸ್ ಯು ಎವ್ರಿ ಟೈಮ್. ಅವರು ನಿಮ್ಮನ್ನ ಬಿಟ್ಟೋಗುವಾಗ ಅವರು ಅಷ್ಟೊಂದು ಎಫೆಕ್ಟ್ ಆಗಿಲ್ಲ ಈ ಒಂದು ಸಪ್ರೇಷನ್ನು, ಬಟ್ ನೀವು ಇಲ್ಲದೆ ಅವರ ಜೀವನ ನಡೆಸ್ತಾ ಎಷ್ಟು ಕಷ್ಟ ಇದೆ. ಒಬ್ಬರನ್ನ ನಂಬಿ ನಾವು ಅವ್ರನ್ನ ಕೈ ಬಿಟ್ಟಾಗ ಯಾವ ಥರ ಆಗತ್ತೆ, ನಿಮ್ಮ ಪೇಯ್ನ್ ಎಲ್ಲಾನು ಕೂಡ ಇವಾಗ ಆ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ಸೊ ಐ ಥಿಂಕ್ ದಿಸ್ ಪರ್ಸನ್ ವಾಂಟೆಡ್ ಟು ಗಿವ್ ಅ ಮ್ಯಾರೇಜ್ ಕಮಿಟ್ಮೆಂಟ್ ಟು ಯು ಅಂತ ಬರ್ತಾ ಇದೆ. 10 ಆಫ್ ಪೆಂಟಿಕಲ್ ರೆಪ್ರೆಸೆಂಟ್ ಮ್ಯಾರೇಜ್. ಸೊ ಡೆಫಿನೆಟ್ಲಿ ಮದುವೆ ಮಾಡಿಕೊಂಡ್ರೆ ನಿಮ್ಮನ್ನೇ ಮದುವೆ ಮಾಡ್ಕೊಳ್ಬೇಕು. ಅಟ್ ಪ್ರೆಸೆಂಟ್ ಅವ್ರು ಯಾರ ಜೊತೆಗಾದ್ರೂ ಇದ್ರೂ ಕೂಡ ಆ ಒಂದು ಕನೆಕ್ಷನ್ ಅಲ್ಲಿ ಒಂದು ವ್ಯಕ್ತಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬೋದು. ಯಾಕೋ ಎಲ್ಲೋ ಒಂದ್ ಕಡೆ ನಂಗೆ ಅನಿಸ್ತಾ ಇದೆ ದಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಹೊರತುಪಡಿಸಿನೂ ಕೂಡ ಬೇರೆಯವ್ರ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಆ ಒಂದು ವ್ಯಕ್ತಿಗೆ ಅನ್ಕಂಫರ್ಟಬಲ್ ಫೀಲ್ ಇದೆ, ತುಂಬಾನೇ ವರ್ಸ್ಟ್ ಫೀಲಿಂಗ್ಸ್ ಆಗಿದೆ. ಅಂಡ್ ಎಲ್ಲೋ ಒಂದು ಕಡೆ ಬೇರೆಯವ್ರಿಗೋಸ್ಕರ ನಿಮ್ಮನ್ನ ಬಿಟ್ಟೋಗಿದ್ದಾರೆ. ಸೊ ಆ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿಗೆ ಖುಷಿ ಸಿಕ್ಕಿಲ್ಲ, ಇನ್ಕಂಪ್ಲೀಟ್ ಅಂತ ಫೀಲ್
ಫೀಲ್ ಆಗ್ತಾ ಇತ್ತು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ರು ಯಾರ ಜೊತೆಗಾದ್ರೂ ಅಟ್ ಪ್ರೆಸೆಂಟ್ ಇದ್ರೂ ಕೂಡ ದಿಸ್ ಪರ್ಸನ್ ವಾಂಟ್ಸ್ ಯು, ನೀವ್ ಅವ್ರಿಗೆ ಬೇಕಾಗಿದ್ದೀರಾ. ಸೊ ನಿಮ್ಮಿಂದಾನೇ ಅವರು ಖುಷಿಯಾಗಿರ್ತಾರೆ, ನಿಮ್ಮಿಂದಾನೇ ನಾನ್ ಖುಷಿಯಾಗಿರೋದಕ್ಕೆ ಸಾಧ್ಯ ಅಂತ ಈ ಒಂದು ವ್ಯಕ್ತಿ ಯೋಚಿಸ್ತಾ ಇದ್ದಾರೆ. ಸೊ ಐ ಥಿಂಕ್ ನಿಮ್ಮ ಕನೆಕ್ಷನ್ ರೀಬರ್ತ್ ಆಗ್ತಾ ಇದೆ ಅಂತ ಹೇಳ್ಬೋದು, ರಿಯೂನಿಯನ್ ಆಗತ್ತೆ. ಸೊ ಡೆಫಿನೆಟ್ಲಿ ಒಂದು ಹೊಸ ಚಾಪ್ಟರ್, ಒಂದು ನ್ಯೂ ಬಿಗಿನಿಂಗ್ಸ್ ಆಗ್ತಾ ಇದೆ, ಎಲ್ಲಾನು ಕೂಡ ಒಳ್ಳೇದಾಗ್ತಾ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ. ದೇರ್ ಈಸ್ ಅ ನ್ಯೂ ಬಿಗಿನಿಂಗ್, ನ್ಯೂ ಚಾಪ್ಟರ್, ಹೊಸ ರೀತಿಯಲ್ಲಿ ನಿಮ್ಮ ಒಂದು ಸಂಬಂಧ, ನಿಮ್ಮ ಪ್ರೀತಿ ಚಿಗುರೊಡಿತಾ ಇದೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಹ್ಯಾವಿಂಗ್ ಅ ಹ್ಯೂಜ್ ರೆಗ್ರೆಟ್ ಆಫ್ ಲೂಸಿಂಗ್ ಯು. ತುಂಬಾನೇ ಪಶ್ಚಾತ್ತಾಪ ಇದೆ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ, ತುಂಬಾನೇ ಬೇಜಾರಿದೆ, ಸಂಕಟಗಳಿದೆ. ಬಟ್ ಅವ್ರು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ದಟ್ ನನಗೆ ತುಂಬಾನೇ ಲೋ ಫೀಲ್ ಮಾಡ್ತಾ ಇದ್ದೀನಿ, ನಾನು ತುಂಬಾನೇ ಎಮೋಷನಲ್ ಆಗ್ತಾ ಇದ್ದೀನಿ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ. ಸೊ ಈ ತರ ಯಾರ ಹತ್ರನೂ ಅವ್ರು ಶೇರ್ ಮಾಡಲ್ಲ. ಬಟ್ ಅವರ ಮನ್ಸಿನಲ್ಲಿ ಗೊತ್ತಿದೆ ಅವ್ರು ಎಷ್ಟು ಎಮೋಷನಲ್ ಅಂತ. ತುಂಬಾನೇ ಎಮೋಷನಲ್ ವ್ಯಕ್ತಿ ಆ ಒಂದು ಪರ್ಸನ್. ನೀವ್ ಯಾರ ಜೊತೆ ನೆನ್ಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ನೀವ್ ಯಾರನ್ನ ನಂಬಿ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ದಟ್ ಪರ್ಸನ್ ಆಕ್ಚುಲಿ ಇಸ್ ವೆರಿ ಎಮೋಷನಲ್. ಅವ್ರಿಗೆ ಎಮೋಷನಲ್ ಅಂತ ಹೇಳ್ಕೊಳಕ್ ಇಷ್ಟ ಇಲ್ಲ. ನಾನು ಎಮೋಷನಲ್ ಆಗ್ಬಿಟ್ರೆ ಎಲ್ಲಾರು ನನ್ನ ವೀಕ್ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಈ ಒಂದು ವ್ಯಕ್ತಿ ಅವರು ಅಲ್ಲದೆ ಇರೋದನ್ನ ನಿಮ್ಮ ಹತ್ರ ಪ್ರೊಜೆಕ್ಟ್ ಮಾಡಿರ್ಬೋದು. ಲೈಕ್ ನಾನು ತುಂಬಾನೇ ಸ್ಟ್ರಾಂಗು, ನಾನು ತುಂಬಾನೇ ಕೋಪ ಇದೆ ನನಗೆ, ನಾನು ತುಂಬಾನೇ ಶಾರ್ಟ್ ಟೆಂಪರ್, ನಾನು ಯಾರಿಗೂ ಕೇರ್ ಮಾಡೋದಿಲ್ಲ. ಇದೇ ರೀತಿ ಒಂದು ವ್ಯಕ್ತಿ ಯೋಚನೆ ಮಾಡಿನೇ ಅವ್ರ ಲೈಫಲ್ಲಿ ತುಂಬಾ ವ್ಯಕ್ತಿಗಳನ್ನ ಕಳ್ಕೊಂಡಿದ್ದಾರೆ. ಬಟ್ ಆ ಒಂದು ವ್ಯಕ್ತಿ ತುಂಬಾ ಎಮೋಷನಲ್, ತುಂಬಾನೇ ಸಾಫ್ಟ್ ಹಾರ್ಟೆಡ್. ಅವ್ರು ಅಲ್ದೇ ಇರೋದನ್ನ ತೋರಿಸ್ಕೊಂಡೆ ನಿಮ್ಮನ್ನ ಕಳ್ಕೊಂಡಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಮ್ಯಾರಿ ಯು, ದಿಸ್ ಪರ್ಸನ್ ವಾಂಟ್ಸ್ ಟು ಗಿವ್ ಅ ಲಾಂಗ್ ಟೈಮ್ ಕಮಿಟ್ಮೆಂಟ್ ಅಂಡ್ ನಿಮ್ಮ ಜೊತೆಗೆ ಜೀವನವನ್ನ ಕಳಿಬೇಕು, ನಿಮ್ಮ ಜೊತೆಗೆ ಜೀವನದಲ್ಲಿ ನಾನು ಖುಷಿಯಾಗಿರ್ತೀನಿ ಅನ್ನೋ ನಂಬಿಕೆ ಒಂದು ವ್ಯಕ್ತಿಗೆ ಬರ್ತಾ ಇದೆ. ಸೊ ತುಂಬಾ ಪಾಸಿಟಿವ್ ಆಗಿ ಒಂದು ವ್ಯಕ್ತಿ ಯೋಚಿಸ್ತಾ ಇದ್ದಾರೆ. ಈ ಒಂದು ಕನೆಕ್ಷನ್ ಬಗ್ಗೆ ಒಂದು ವ್ಯಕ್ತಿಗೆ ತುಂಬಾನೇ ನಂಬಿಕೆ ಇದೆ, ಹೋಪ್ಸ್ ಇದೆ, ಭರವಸೆಗಳಿದೆ, ತುಂಬಾನೇ ಟ್ರಸ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಕನೆಕ್ಷನ್ ನ. ಅಂಡ್ ನಿಮ್ನ ಕೂಡ ತುಂಬಾನೇ ನಂಬಿದ್ದಾರೆ. ಸೊ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ನಾನು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತೀನಿ ಅವರ ಜೀವನದಲ್ಲಿ ಅಂತಾನೂ ಕೂಡ ಥಿಂಕ್ ಮಾಡ್ತಾರೆ. ಬಟ್ ಅವ್ರಿಗೆ 50-50 ಎನರ್ಜಿ ಇದೆ. ನೀವು ಎಕ್ಸೆಪ್ಟ್ ಮಾಡ್ಬೋದು ಅಥವಾ ಎಕ್ಸೆಪ್ಟ್ ಮಾಡ್ದಿನ ಇವರು ಕೂಡ ಇರಬಹುದು ಅಂತಾನೂ ಕೂಡ ಅವ್ರಿಗೆ 50-50 ಎನರ್ಜೀಸ್ ಇದೆ. ಬಟ್ ಡೆಫಿನೆಟ್ಲಿ ಯು ಆರ್ ಆಲ್ಸೋ ವೇಟಿಂಗ್ ಫಾರ್ ದಿಸ್ ಪರ್ಸನ್. ಸೊ ಡೆಫಿನೆಟ್ಲಿ ರಿಕನ್ಸಿಲೇಷನ್ ಆಗುತ್ತೆ. ಯಾವಾಗ ಆಗುತ್ತೆ ಅಂದ್ರೆ ವಿತಿನ್ 1 month, 1.5 month ಅಥವಾ 1 week ಅಥವಾ 1 hour ಈ ತರ ಎನರ್ಜೀಸ್ ಇದೆ. ಸೊ ಡೆಫಿನೆಟ್ಲಿ ಐ ಥಿಂಕ್ 1 week, 1 month, 1 day ಆದ್ರೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನಗಳನ್ನ ಪಡ್ತಾರೆ. ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಗೋನಾ ಬಿ ರಿಕನ್ಸಿಲ್ಡ್ ವಿತ್ ಯು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ರಿಕನ್ಸಿಲೇಷನ್ ಯಾವಾಗ ಆಗತ್ತೆ, ನಿಮ್ಮ ವ್ಯಕ್ತಿ ಜೊತೆ ರಿಕನ್ಸಿಲೇಷನ್ ಆಗತ್ತಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 3 of Wands ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದ್ರ 3 of Wands ಇದೆ, Hermit ಇದೆ, 2 of Wands, 5 of Cups, Knight of Pentacles, 4 of Cups, Queen of Wands, 9 of Cups. ಅದರ ಜೊತೆಗೆ ಐ ಹ್ಯಾವ್ Wheel of Fortune and 10 of Swords. ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಗೋನಾ ಕಮ್ ಬ್ಯಾಕ್ ಟು ಯು ವೆರಿ ಸ್ಲೋಲಿ ಅಂತ ನಾನು ಕಾಣಿಸ್ತಾ ಇದೆ. ಬಿಕಾಸ್ ನೈಟ್ ಆಫ್ ಪೆಂಟಿಕಲ್ಸ್, ವೀಲ್ ಆಫ್ ಫಾರ್ಚ್ಯೂನ್ ಇರೋದ್ರಿಂದ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಟ್ ದ ರೈಟ್ ಟೈಮ್ ಅಂತ ಹೇಳ್ತೀನಿ. ಎಲ್ಲೋ ಒಂದು ಕಡೆ ನಿಮ್ಮಿಬ್ರು ಮಧ್ಯ ಪಾಸ್ಟ್ ಲೈಫ್ ಕರ್ಮ ನಡೀತಾ ಇದೆ, ಕಾರ್ಮಿಕ್ ಲೆಸನ್ಸ್ ಇದೆ ನಿಮ್ಮ ಲೈಫಲ್ಲಿ. ಎಲ್ಲೋ ಒಂದು ಕಡೆ ನಿಮ್ಮಿಬ್ರು ಸಪ್ರೇಷನ್ ಆಗಿರೋದಕ್ಕೆ, ಬ್ರೇಕಪ್ ಆಗಿರೋದಕ್ಕೆ ಕಾರಣನೇ ಪಾಸ್ಟ್ ಲೈಫ್ ಕರ್ಮ. ಸೊ ಎಲ್ಲೋ ಒಂದು ಕಡೆ ಹಿಂದಿನ ಜನ್ಮದ ಕರ್ಮ ಈ ಒಂದು ವ್ಯಕ್ತಿ ಜೊತೆಗೆ ಇರೋದ್ರಿಂದ ಆ ಒಂದು ಕರ್ಮದಿಂದ ನೀವಿಬ್ರು ಬೇರ್ಪಡ ಆಗಿದೆ ಅಂತ ಹೇಳ್ಬೋದು. ಸೊ ಯಾವಾಗ ನಿಮ್ಮ ಲೈಫಲ್ಲಿ ಕರ್ಮ ಎಂಡ್ ಆಗತ್ತೆ, ಕಾರ್ಮಿಕ್ ಲೆಸನ್ಸ್
ಎಲ್ಲ ಎಂಡ್ ಆಗತ್ತೆ. ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ. ಎಲ್ಲೋ ಒಂದು ಕಡೆ ಈ ಒಂದು ರಿಲೇಶನ್ಶಿಪ್ಪು ಡೆಫಿನೆಟ್ಲಿ ಇಟ್ ಈಸ್ ಅ ಟ್ವಿನ್ ಫ್ಲೇಮ್ ಅಂತ ನಾನು ಹೇಳ್ಬೋದು. ಐ ಥಿಂಕ್ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಯು ಆರ್ ಇನ್ ಅ ಟ್ವಿನ್ ಫ್ಲೇಮ್ ಕನೆಕ್ಷನ್, ಟ್ವಿನ್ ಫ್ಲೇಮ್ ಜರ್ನಿ. ಸೊ ಇಬ್ಬರ ಮಧ್ಯದಲ್ಲೂ ತುಂಬಾನೇ ಅನ್ಕಂಡೀಷನಲ್ ಲವ್ ಇದೆ, ನಿಷ್ಕಲ್ಮಶವಾದ ಪ್ರೀತಿ ಇದೆ, ತುಂಬಾನೇ ನಂಬಿಕೆ ಇದೆ. ಬಟ್ ಡೆಸ್ಟಿನಿ ಅನ್ನೋದು ಡೆಫಿನೆಟ್ಲಿ ನಿಮಗೆ ತುಂಬಾನೇ ಹಾರ್ಡ್ ಚಾಲೆಂಜಿಂಗ್ ಕೊಡ್ತಾ ಇದೆ. ತುಂಬಾನೇ ಕಷ್ಟ ಪಡ್ತಾ ಇದ್ರ, ಇಬ್ರು ಕೂಡ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರ, ಒಬ್ರಿಗೊಬ್ರು ತುಂಬಾನೇ ಪೇನ್ ಇದೆ ಮನ್ಸಿನಲ್ಲಿ. ಬಟ್ ಅದನ್ನ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ನೀವು ಎಷ್ಟು ನಿಮ್ಮ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೋ ಅದೇ ರೀತಿ ನಿಮ್ಮ ವ್ಯಕ್ತಿನೂ ಕೂಡ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ. ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು, ಥಿಂಕಿಂಗ್ ಅಬೌಟ್ ಯು 24/7 ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ಬಟ್ ಅವ್ರ ಲೈಫಲ್ಲಿ ಸದ್ಯಕ್ಕೆ ಇವಾಗ ತುಂಬಾನೇ ಕಷ್ಟಗಳಿದೆ, ಸ್ಟ್ರಗಲಿಂಗ್ ಇದೆ, ತುಂಬಾನೇ ಸ್ಟಕ್ ಎನರ್ಜಿ ಇದೆ. ಐ ಆಮ್ ಸೀಯಿಂಗ್ ಲಾಟ್ಸ್ ಆಫ್ ಸ್ಟ್ರಗ್ಲಿಂಗ್ ಎನರ್ಜಿ ಅಂತ ಹೇಳ್ಬೋದು. ಬಟ್ ತುಂಬಾ ಒಂಟಿ ಆಗಿದ್ದಾರೆ ನಿಮ್ಮ ವ್ಯಕ್ತಿ, ಯೋಚಿಸ್ತಾ ಇದ್ದಾರೆ ನನ್ನ ಜೀವನದಲ್ಲಿ ಯಾಕೆ ಈ ತರ ಎಲ್ಲ ಆಯ್ತು, ಏನ್ ಕಾರಣ ಇದಕ್ಕೆ, ಸೊ ಯಾಕೆ ಈ ತರ ನಾವಿಬ್ರು ಬೇರೆ ಆಗಿರೋದು, ಯಾಕೆ ನಾವಿಬ್ರು ಈ ತರ ನಾವು ಒಂದಾಗಕ್ ಆಗ್ತಾ ಇಲ್ಲ. ಐ ಥಿಂಕ್ ಇದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನೀವು ಬೇರ್ಪಡೆ ಆಗಿಲ್ಲ. ಇಟ್ ಇಸ್ ಜಸ್ಟ್ ಕಾರ್ಮಿಕ್ ಲೆಸನ್ಸ್, ಕಾರ್ಮಿಕ್ ಸೈಕಲ್ ನಿಮ್ಮ ಲೈಫಲ್ಲಿ ಓಡ್ತಾ ಇದೆ. ಸೊ ಕಾರ್ಮಿಕ್ ಸೈಕಲ್ ಓಡ್ತಾ ಇರೋದೇ ಬೇರೆ, ಕಾರ್ಮಿಕ್ ರಿಲೇಷನ್ಸೇ ಬೇರೆ. ಸೊ ನೀವು ಕಾರ್ಮಿಕ್ ರಿಲೇಶನ್ಶಿಪ್ ಅಲ್ಲಿ ಇಲ್ಲ, ಬಟ್ ನೀವು ಇರೋದು ಕಾರ್ಮಿಕ್ ಸೈಕಲ್ ಅಲ್ಲಿ, ನಿಮ್ಮ ಕನೆಕ್ಷನ್ ಕಾರ್ಮಿಕ್ ಸೈಕಲ್. ಸೊ ಯಾವ ಕರ್ಮ ಎಂಡ್ ಆಗತ್ತೆ ನಿಮ್ಮ ಲೈಫಲ್ಲಿ, ಆವಾಗ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಕನ್ಸಿಲೇಷನ್ ಆಗೋದಕ್ಕೆ ಅಟ್ ದ ರೈಟ್ ಟೈಮ್. ವಿ ಹ್ಯಾವ್ ಅ ವೀಲ್ ಆಫ್ ಫಾರ್ಚೂನ್. ಸೊ ವೀಲ್ ಆಫ್ ಫಾರ್ಚೂನ್ ನಿಮ್ಮ ಲೈಫ್ ನಿಮ್ಮ ವ್ಯಕ್ತಿ ಬರ್ತಾ ಇದ್ದಾರೆ ಅಟ್ ದ ರೈಮ್ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಅನ್ಕೊಂಡಿದ್ದು ಖಂಡಿತವಾಗ್ಲೂ ಕೂಡ ಹಾಗೆ ಆಗತ್ತೆ. ಸೊ ಯೋಚಿಸ್ಬೇಡಿ ಅಂತ ಹೇಳ್ಬೋದು. ಅಂಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ, ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಅಫೆಕ್ಷನ್ ಇದೆ, ಅಟ್ರಾಕ್ಷನ್ ಇದೆ, ಪ್ರೀತಿ ಇದೆ, ಕಂಪ್ಯಾಷನ್ ಇದೆ ಈ ಒಂದು ಕನೆಕ್ಷನ್ ಅಲ್ಲಿ. ಅಂಡ್ ಅರ್ಮಿಟ್ ಕಾರ್ಡ್ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ಭರವಸೆ ಅಂತೂ ಖಂಡಿತವಾಗ್ಲೂ ಕೂಡ ಇದೆ ಈ ಒಂದು ಕನೆಕ್ಷನ್ ಮೇಲೆ. ಸೊ ಎಲ್ಲಾನು ಕೂಡ ಸರಿ ಹೋಗುತ್ತೆ ನಮ್ಮ ಲೈಫ್ ಅಲ್ಲಿ ಅಂತ. ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿ ಅವರ ಜೀವನದಲ್ಲಿ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ರೈಟ್ ನೋ. ಅವ್ರಿಗೆ ತುಂಬಾನೇ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಇರ್ಬೋದು, ಫಿನಾನ್ಷಿಯಲಿ ಬರ್ಡನ್ ಆಗ್ತಾ ಇರ್ಬೋದು, ಅವ್ರು ಅನ್ಕೊಂಡಿದ್ದು ಅವ್ರ ಲೈಫಲ್ಲಿ ಏನು ಆಗ್ತಾ ಇಲ್ಲ. ಸೊ ಎಲ್ಲಾ ಕಡೆಯಿಂದನೂ ಪೆಟ್ಟು ಬೀಳ್ತಾನೆ ಇದೆ. ಬಟ್ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಬರೋದಿಕ್ಕಾಗ್ತಲ್ಲ, ಬಿಡೋದಕ್ಕೂ ಆಗ್ತಲ್ಲ, ನಿಮ್ಮಿಂದ ಮೋನ್ ಆಗೋದಿಕ್ಕೂ ಆಗ್ತಲ್ಲ, ಈ ತರ ಎನರ್ಜೀಸ್ ಇದೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಕಮ್ ಬ್ಯಾಕ್ ಬರ್ತಾರೆ, ತುಂಬಾ ನಿಧಾನಕ್ಕೆ ಬರ್ತಾರೆ. ಎಷ್ಟು ನಿಧಾನಕ್ಕೆ ಬರ್ಬೋದು ಅಂತ ನೀವು ಕೇಳಿದ್ರೆ ಐ ಥಿಂಕ್ ಇಟ್ ವಿಲ್ ಟೇಕ್ ಲೈಕ್ 8 months, 9 months, 1 year, ಅಥವಾ ಆಫ್ಟರ್ 1 year ದಿಸ್ ಪರ್ಸನ್ ಕ್ಯಾನ್ ಕಮ್ ಬ್ಯಾಕ್ ಅಂತ ಹೇಳ್ತೀನಿ. ಬಟ್ ಟ್ರಸ್ಟ್ ದಿಸ್ ಪ್ರಾಸೆಸ್. ಖಂಡಿತ ಇದು ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ. ದಿಸ್ ಇಸ್ ಆಲ್ ಅ ಲೆಸನ್ ಇನ್ ಯೋರ್ ಕನೆಕ್ಷನ್. ಡೆಫಿನೆಟ್ಲಿ ಇಲ್ಲಿ ಇಬ್ರದ್ದು ತಪ್ಪಿಲ್ಲ, ಬಟ್ ಡೆಸ್ಟಿನಿ ಇದೆ ತಪ್ಪು. ಐ ಥಿಂಕ್ ಡೆಸ್ಟಿನಿ ಇನ್ ದ ಸೆನ್ಸ್ ಇಸ್ ಆಲ್ ಅಬೌಟ್ ಯೋರ್ ಪಾಸ್ಟ್ ಲೈಫ್ ಬ್ಯಾಗೇಜ್. ಸೊ ಹಿಂದಿನ ಜನ್ಮದಲ್ಲಿ ನೀವೇನ್ ಬ್ಯಾಗೇಜಸ್ ನ ಹೊರ್ತಿದ್ದೀರಾ, ಏನೇನು ಬ್ಯಾಡ್ ತಪ್ಪುಗಳನ್ನ ನೀವು ಅಲ್ಲಿ ಮಾಡಿದಿರಾ, ಬಟ್ ಇವಾಗ ಈ ಒಂದು ಲೈಫಲ್ಲಿ ನೀವು ಅದನ್ನ ರೀಫಂಡ್ ಮಾಡ್ತಾ ಇದ್ರ ಕರ್ಮಾಗೆ. ಸೊ ದಟ್ ಈಸ್ ವಾಟ್ ಇಸ್ ಗೋನಾ ಹ್ಯಾಪನ್ ಇನ್ ದಿಸ್ ಕನೆಕ್ಷನ್. ಸೊ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ವ್ಯಕ್ತಿ ಬರ್ತಾ ಇದ್ದಾರೆ. ಒಂದು ಡಿವೈನ್ ಟೈಮಿಂಗ್ ಇದೆ ನೀವಿಬ್ರು ಸೇರೋದಿಕ್ಕೆ. ಆ ಒಂದು ಡಿವೈನ್ ಟೈಮಿಂಗ್ ಯಾವಾಗ ಇರುತ್ತೋ ಆವಾಗ ನಿಮ್ಮ ಲೈಫಲ್ಲಿ ನಿಮ್ಮ ವ್ಯಕ್ತಿ ಜೊತೆಗೆ ನೀವು ಅನ್ಕೊಂಡಿದ್ದು ಎಲ್ಲಾನು ಕೂಡ ಸಾಧ್ಯ ಆಗತ್ತೆ. ಸೊ ವೇಟ್ ಮಾಡಿ, ಯಾವುದಕ್ಕೂ ಜಾಸ್ತಿ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ಐ ಆಮ್ ಲಿಸನಿಂಗ್ ಯುವರ್ ಇಂಟ್ಯೂಷನ್ ದಟ್ ತುಂಬಾನೇ ನೆಗೆಟಿವ್ ಫೀಲ್ ಮಾಡ್ತಾ ಇದ್ರ, ಹೋಪೇ ಇಲ್ಲ ನಿಮಗೆ ನಾವಿಬ್ರು ಒಂದಾಗಲ್ವಾ ಅಂತ. ಸೊ ಹೋಪ್ ಇಟ್ಕೊಳ್ಳಿ, ಭರವಸೆ ಇಟ್ಕೊಳ್ಳಿ, ಡೆಫಿನೆಟ್ಲಿ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 1 year ಅಥವಾ 1 year ಒಳಗಡೆ ಎಲ್ಲಾನು ಕೂಡ ಸರಿ ಹೋಗುತ್ತೆ, ಬರ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.